ರೈತರು ಶ್ರಮ ಪಟ್ಟಿ ಮನೆ ಕಟ್ಟಿಸಿರ್ತಾರಲ್ಲ, ಆ ಮನೇಲಿ ನೆಮ್ಮದಿ ಇರುತ್ತೆ, ಆ ಮನೇಲಿ ಖುಷಿ ಇರುತ್ತೆ, ಆ ಮನೇಲಿ ಸಂಭ್ರಮ ಇರುತ್ತೆ ಅನ್ನೋದಕ್ಕೆ ಈ ಹಿರಿಯರೆಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರಲ್ಲ ಅದೇ ಸಾಕ್ಷಿ. ಓಕೆ, ಬನ್ನಿ ಒಳಗಡೆ ಹೋಗೋಣ. ಆ ತುಂಬಾ ಅಚ್ಚುಕಟ್ಟಾಗಿ ಮನೇನ್ ಮಾಡ್ಕೊಂಡಿದ್ದಾರೆ. ನಾನು ಬರೀ ಎಮ್ ಎಲ್ ಎಗಳ ಮನೆಗೆ ಹೋಗ್ತಾರೆ, ಬರೀ ಎಮ್ ಎಲ್ ಎಗಳ ಮನೆ ತೋರಿಸ್ತಾರೆ ಅಲ್ಲ, ರೈತರ ಮನೇನು ತೋರಿಸ್ತೀನಿ. ಸಮಯ ಬಂದಿದೆ, ತೋರಿಸ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಮನೆ. ಇಲ್ಲೆಲ್ಲ ಇಡೀ ಕುಟುಂಬಸ್ಥರೆಲ್ಲ ಕೂತ್ಕೊಂಡು ಸಿನಿಮಾ ನೋಡೋದಾಗ್ಲಿ, ಒಂದು ಸಂತಸದ ಸಂಭ್ರಮವನ್ನ ಕಳಿಯೋದಕ್ಕೆ ಅಂತ ಹೇಳಿ ಮಾಡ್ಕೊಂಡಿರುವಂತಹ ಜಾಗ. ಹೇಳ್ತಿದ್ರಲ್ಲ ಆಗ್ಲೇ, ನಾವು ಒಂದ್ ಸ್ವಲ್ಪ ಟಿವಿ ನೋಡೋದ್ ಕಡಿಮೆ, ಧಾರಾವಾಹಿಗಳು ಬೇಜಾರಾದಾಗ ನೋಡ್ತೀವಿ ಅಂತ. ಆಮೇಲೆ ಈ ಕಡೆ ಎಲ್ಲವೂ ಕೂಡ ಡೈನಿಂಗ್ ಹಾಲ್, ಕಿಚನ್ ಎಲ್ಲವೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ. ಮೇ ಬಿ ಅವರ ಅವರ ಶ್ರಮದ ಪ್ರತಿಫಲ ಇದೆಲ್ಲವೂ ಕೂಡ. ರಾಯರದ್ದು ಒಂದು ಒಳ್ಳೆ ಅದ್ಭುತವಾಗಿರುವಂತಹ ಫೋಟೋ. ಹಸಿರು ಶಾಲು ಮನೆಯಲ್ಲಿ ರೈತರಲ್ವಾ, ಸೊ ಅದಕ್ಕೆ ಎಲ್ಲ ಇಟ್ಕೊಂಡಿರ್ತಾರೆ. ಇದೆಲ್ಲವೂ ಕೂಡ ಕಿಚನ್ ಕಿಚನ್ ಏರಿಯಾನ ನೀವು ನೋಡ್ತಾ ಇದ್ದೀರಿ. ತುಂಬಾ ತುಂಬಾ ಅಂದ್ರೆ ತುಂಬಾ ಹ್ಯಾಪಿ ಲೈಫ್, ಅಂದ್ರೆ ಸಂಭ್ರಮದ ಬದುಕನ್ನ ಇಲ್ಲಿರುವಂತ ರೈತರು ಲೀಡ್ ಮಾಡ್ತಾ ಇದ್ದಾರೆ. ಇದು ಡೈನಿಂಗ್ ಹಾಲ್. ಎಲ್ಲರೂ ಕುಟುಂಬಸ್ಥರೆಲ್ಲ ಕೂತ್ಕೊಂಡು, ಅಜ್ಜಿ ಇಲ್ಲೇ ಕೂತ್ಕೊಂಡು ಊಟ ಮಾಡ್ತೀರಾ, ನೆಲದ ಮೇಲೆ ಮಾಡ್ತೀರಾ ಈಗ್ಲೂ? ಅಪ್ಪ ಯಾರಾನ ಬರ್ತಾರಲ್ಲ, ಯಾರಾದ್ರೂ ಬಂದ್ರೆ ಯಾರನ್ನ ನೀವೆಲ್ಲ ನೆಲದ ಮೇಲೆ ಕೂತ್ಕೊಂಡು ನಾವು ನೆಲದ ಮೇಲೆ ಕುತ್ಕೋಪ್ಪ, ಆ ಸೋಫಾ ಮೇಲೆ ಕುತ್ಕೊಂಡು ಟಿವಿ ನೋಡ್ಕೊಂಡು ಕೈಲಿ ಹಿಡ್ಕೊಂಡು ತಿನ್ಕೋತೀವಿ. ಬಟ್ ನೆಲದ ಮೇಲೆ ಕೂತ್ಕೊಂಡು ನೆಲದ ಮೇಲೆ ಕುತ್ಕೊಂಡ್ರೆ ಮಜಾ ಇರ್ತದೆ, ಯಾರು ತಿನ್ನಲ್ಲ. ಇವಾಗ ಸೋಫಾ ಬಂದು ಇವೆಲ್ಲ ಬಂದ್ವಲ್ಲ, ಹಿಂಗೆ ಟಿವಿ ಬಂದ್ವಲ್ಲ, ಅವಾಗಿಂದ ನೆಲದಲ್ಲಿ ಯಾರು ತಿನ್ನಲ್ಲ. ಯಾರನ್ನ ನಮ್ ಹುಡ್ಗರ್ ಕಡೆಯವ್ರು ಬರ್ತಾರಲ್ಲ, ಅವಾಗ ಇಲ್ಲಿ ಕುತ್ಕೊಂಡ್ ಮಾತಾಡ್ಕೊಂಡ್ ತಿಂತಾರೆ. ನಾವ್ಯಾರು ಕೆಳಗಡೆ ಕುತ್ಕೊಂಡು ಪೂಜೆ ಎಲ್ಲ ಮಾಡ್ತಿರೋದು ಯಾವ್ದು ಮನೆ ದೇವ್ರು? ಮೂಗುರ್ ತಿಪ್ಪಾದೇವಿ ಅವ್ವ. ದೇವ್ರ ಹತ್ರ ಕೇಳ್ಕೊಂಡ್ರ ನಮ್ ಜಮೀನೆಲ್ಲ ಕಾಪಾಡುವ ತಾಯಿ ಅಂತ? ಒಂದ್ ಫೋಟೋ ಮಾಡಿಕೊಂಡಿದ್ವಿ, ತಿಪ್ಪಾದೇವಿ ಫೋಟೋ. ನೆನ್ನೆ ಪೂಜೆ ಮಾಡ್ದೆ. ತಾಯಿ ಹೇಳಿದ್ರ ನಮ್ಮೇಲೆ ಈ ತರ ಎಲ್ಲ ಆಗ್ತಾ ಇದೆ, ನೋಡುವ ತಾಯಿ ಕಾಪಾಡು ಅಂತ? ಅಪ್ಪ ಒಬ್ರು ಹೇಳೋದಲ್ಲ, ಇದೆಲ್ಲ ನೋಡ್ತಾರಲ್ಲ, ಅವ್ರ ಕಣ್ಣಲ್ಲಿ ನೋಡಿ ರೈತರಿಗೆ ಯಾಕೆ ಕಷ್ಟ ಕೊಡ್ಬೇಕು, ಅವ್ರು ನೆಮ್ಮದಿಯಾಗಿ ನಮ್ಮನ್ನೇ ನಾವ್ ಸರ್ಕಾರನ ಸಹಾಯ ಮಾಡು ಅಂತ ಕೇಳ್ತಾ ಇದ್ದಾರ. ಅವ್ರ ಭೂಮಿಲಿ ಅವ್ರ ಜೀವನ ಮಾಡ್ತಾವ್ರೆ, ಅವ್ರ ಜೀವನ ಮಾಡಕ್ ಬಿಟ್ಬಿಡ್ಲಿ ಅಂತ ಆ ಯಪ್ಪ ತಿಳ್ಕೊಬೇಕು. ಈ ತರ ನಾವ್ ಒಬ್ರು ಹೇಳಿ ಮಾಡೋದಲ್ಲ ಕಣವ. ಆ ಯಪ್ಪ ಅರ್ಥ ಮಾಡ್ಕೊಂಡು, ಯಾಕ ಅವ್ರ ಹೊಟ್ಟೆ ಮೇಲೆ ನಾವು ಹೊಡಿಬೇಕು, ನಮ್ಮನ್ನೇ ನಾವ್ ಸಹಾಯ ಮಾಡ್ರಿ ಅಂತ ಸರ್ಕಾರದವ್ರನ್ನ ಕೇಳ್ಕೊಳ್ಳಿಲ್ವಲ್ಲ ಅಂತ ಅವ್ರ ಅರ್ಥ ಮಾಡ್ಕೋಬೇಕಣಪ್ಪ, ನಾವ್ ಹೇಳೋದಲ್ಲ. ಈಗ ಪಾಪ ನನಗೆ ನಾ ಬಂದಿದ ತಕ್ಷಣ ಕಾಫಿ ಮಾಡ್ತೀನಿ, ಬಾರವ ಬಾರವ ಅಂತ ಕರೀತಾ ಇದ್ರು. ಅದಕ್ಕೆ ಮನೆ ತೋರಿಸ್ಬಿಡಿ ಅಂತ ಹೇಳಿ ಕರ್ಕೊಂಡ್ ಬಂದೆ ಒಳಗಡೆ. ನೀವೇ ಎಲ್ಲ ಮಾಡ್ಕೊತೀರಾ ಅಡ್ಗೆ ಎಲ್ಲ? ಕಣಪ್ಪ, ಇನ್ಯಾರವ್ರೆ ನಮ್ ಯಾರು ಬರ್ದೇ ಹೋದ್ರು. ಒಬ್ರು ಮಡಗಿದ್ರು, ಅವ್ರು ಒಂದ್ 2-3 ತಿಂಗಳು ಮಾಡಿದ್ರು ಅಪ್ಪ. ಆಮೇಲೆ ಯಾಕೋ ಬರ್ದೇ ಹೋದ್ರು. ಆಮೇಲೆ ಇವಾಗ ನಾನೇ ಮಾಡ್ಕೋತೀನಿ. ಅಡ್ಗೆ ಎಲ್ಲ ನೀವೇ ಮಾಡ್ಕೊಳ್ಳೋದೆ? ಏನೇನ್ ಮಾಡ್ತೀರಾ ಅಡ್ಗೆ? ಬೆಳಿಗ್ಗೆ ಕೆಲ್ಸದವ್ರೆಲ್ಲ ತೋಟಕ್ಕೆಲ್ಲ? ಇಲ್ಲಪ್ಪ, ನನ್ ಮಗ ಊರೊಳಗವನಲ್ಲ, ಅವ್ರು ಮಾಡ್ಕೋತಾರೆ. ಅವ್ರು ಮಾಡ್ಕೋತಾರೆ. ನಾವು ಉಳಿನ ಮನೆ ತಕ್ ನಾವು ಹೋಯ್ತಿವಿ, ಉಳಿನ ಮನೆ ತಕ್ ನಾವು ಹೋಯ್ತಿವಿ. ನಾವು ಏನ್ ಬೇಕು ಮಾಡ್ತೀವಿ, ಉಳಿನ ಮನೆ ತಕ್ಕಿದ್ವಿ. ಹಾಲೆಲ್ಲ ನೀವೇ ಇಲ್ಲಿ ಹಸುಗಳ ಕರೆದಿರ್ತೀರಲ್ಲ? ನನ್ ಮಗ ಕೊಟ್ಟು ಕಳಿಸ್ತೇನೆ ಕಣವ, ದೊಡ್ಡ ಊರೊಳಗೆ. ಎಷ್ಟ್ ಲೀಟರ್ ಕೊಟ್ಟು ಕಳಿಸ್ತೀರಾ? ದಿನ 1 ಲೀಟರ್ ಕೊಡ್ತಾರಪ್ಪ. ದಿನ 1 ಲೀಟರ್ ಹಾಲು ಕೊಡ್ತಾರೆ, ಮಾಡ್ಕೋತೀವಿ. ನೀವೆಲ್ಲ ಅಂಗಡಿಯಿಂದ ತರ್ಸಲ್ಲ ಹಾಲೆಲ್ಲ? ತರ್ಸಲ್ಲ. ಯಾಕೆ ಮಗನೇ ಕೊಡ್ತಾರಲ್ಲ ನಮ್ಮ ಮಕ್ಕಳು, ದೊಡ್ಡವರು ತರ್ಸನವ. ಕರೆಕ್ಟ್. ಅದೇ ನೀರೆಲ್ಲ ತುಂಬಾ ಕಡಿಮೆ ಹಾಕ್ತಿರಿ ಅನ್ಸುತ್ತಲ್ಲ? ಗಟ್ಟಿಗೆ ವಸಿನೇ ಕಳಿಸ್ತೀನಿ ಬರವ. ಅಂದ್ರೆ ಡೈರಿ ಎಲ್ಲ ಕೇಳ್ತಿದ್ದೆ, ನೀರೇನಾದ್ರೂ ಮಿಕ್ಸ್ ಆಗಿ ಬರುತ್ತಾ ಹಾಲಿಗೆ ಅಂತ? ತಗೊಳ್ಳೋದೇ ಇಲ್ಲ ನಾವು. ನೀರಿದ್ರೆ ಅಲ್ಲಿ ನೀರೇ ಬೇರೆ ಹಾಲೇ ಬೇರೆ ಬಂದ್ಬಿಟ್ಟು ಹಂಗ್ ಮಾಡ್ಬಿಟ್ಟವ್ರೀಗ. ಹಾಕಲ್ಲ ಯಾರು ನೀರ, ಬರೀ ಹಾಲೆ ಕರ್ದು ಹಾಲೆ ಹಾಕ್ತಾರೆ. ಫ್ರಿಡ್ಜ್ ಎಲ್ಲ ಮಾಡ್ಕೊತೀರಾ ಹಾಲೆಲ್ಲ? ತಗೊಳ್ಳಿ ಹಾಲು ತಗೊಳ್ಳಿ. ಓಕೆ, ನೋಡಿ ವೀಕ್ಷಕರೇ, ಹಳ್ಳಿ ಬದುಕಿದೆಯಲ್ಲ, ಅದೊಂಥರ ಸಂಭ್ರಮದ ಬದುಕು. ಹಸುವಿನಿಂದ ಕರೆದಂತಹ ಹಾಲು ಎಷ್ಟು ಗಟ್ಟಿ ಇದೆ ನೋಡಿ, ಕೆನೆ ಎಲ್ಲ ಎಷ್ಟು ಚೆನ್ನಾಗಿ ಕಟ್ಟಿದೆ. ಅದು ಮಾಡ್ಕೊಂಡು ಏನ್ ಮಾಡ್ತೀರಿ? ಕೆನೆ ಎಲ್ಲ ಒಂದು ಡಬ್ಬಿಗೆ ಹಾಕಿ ಮಡಿಕೋತೀವಪ್ಪ. ಒಂದ್ ದಿವಸ ಮಿಕ್ಸಿಗೆ ಹಾಕಿ ಬೆಣ್ಣೆ ಮಾಡಿ ತುಪ್ಪ ಮಾಡ್ಕೋತೀವಿ. ಚೆನ್ನಾಗಿರ್ತದೆ, ಮಾಡ್ಕೋತೀವಿ. ಓಕೆ, ಈಗ ಅಜ್ಜಿ ಕಾಫಿ ಮಾಡ್ತಾ ಇದ್ದಾರೆ ನಮಗೋಸ್ಕರ. ನಾನ್ ಬೆಳಿಗ್ಗೆಯಿಂದಲೂ ಕೂಡ ಬಿಡದಿಯಲ್ಲಿ ಅಡ್ಡಾಡ್ತಾ ಇದ್ದೆ. ರೈತರದ್ದು ಬದುಕು ಹೇಗಿದೆ, ಎಷ್ಟು ಸಮೃದ್ಧವಾಗಿದೆ ಅವ್ರ ಬದುಕು ಅಂತ. ಯಾಕೆಂತಂದ್ರೆ ನಾನು ಈ ಮನೇನ ತೋರಿಸುವಂತ ಉದ್ದೇಶನೇ ಒಂದು ಕ್ಲಿಯರ್
ಉದ್ದೇಶ ಏನು ಅಂತಂದ್ರೆ, ರೈತ ತನ್ನ ಶ್ರಮದಿಂದ ಕಟ್ಟಿರುವಂತಹ ಈ ಮನೆ ಇಷ್ಟು ಸಮೃದ್ಧವಾಗಿರುವಂತಹ ಸಂದರ್ಭದಲ್ಲಿ ಯಾಕೆ ಇವರ ಮೇಲೆ ಈ ರೀತಿಯಾದಂತಹ ಒಂದು ಆಟಾಟೋಪ ನಡೀತಾ ಇದೆ ಸರ್ಕಾರದಿಂದ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಆಮ್, ನೋಡಿ, ಅವ್ರಿಗೆ ಈಗ ಎಷ್ಟು ವರ್ಷ ಅಜ್ಜಿ ವಯಸ್ಸು? ನನ್ಗೆ 71 ಕಣವ. 71 ಅಂದ್ರೆ ಅದ್ 7 ಹಿಡ್ದು 7 ರಳ ಬರ್ತದೆ. ನಮ್ಮ ಮಕ್ಳು ಚಿಕ್ಕವರಾಗಿದ್ದಾಗ ಅಷ್ಟೇ ಕಷ್ಟಪಟ್ರು ನಮ್ಮ ಮಕ್ಳು. ಅವಾಗ ನಮ್ಗೆ ಅಷ್ಟೇ ಕಷ್ಟ ಇತ್ತು ಅಂದ್ರೆ ಏನು, ಅವರು ಅವ್ರ ಅನ್ನ ಹುಟ್ಟಿಸ್ಕೊಂಡ್ ತಿಂದು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರಪ್ಪ ಅಪ್ಪ ಅಮ್ಮ ಅಂತ. ಅಷ್ಟೇ ಚೆನ್ನಾಗಿ ನೋಡ್ಕೋತಾರೆ. ನಾವ್ ಏನೋ ಪುಣ್ಯ ಮಾಡಿದ್ದು ನಮ್ಮ ಮಕ್ಳಲ್ಲಿ. ಅಷ್ಟೇ ಚೆನ್ನಾಗಿ ಎಲ್ಲ ತಂದಾಕ್ತಾರೆ ಬಂದಾಗ. ಅಂದ್ರೆ ಒಂದ್ ಆಳ್ ನೋಡಿದ್ರು ಆಳ್ ಸಿಗ್ಲಿಲ್ಲ ಕಣಪ್ಪ. ಮನೆ ಕೆಲಸ ಮಾಡಿ ಎಲ್ಲ ಮಾಡಕ್ ಆಳ್ ನೋಡಿದ್ರು. ವಯಸ್ಸಾಯ್ತು ನಮ್ಮ ಅಮ್ಮನ ಕೈಲಿ ಆಗಲ್ಲ ಅಂತ. ಏನೋ ನಮ್ಮ ಅದೃಷ್ಟಕ್ಕೆ ಇಲ್ಲಿ ಆಳ್ ಸಿಕ್ಲಿಲ್ಲ. ನಾವೇನೋ ಮಾಡ್ಕೊಂಡು ಬಟ್ಟೆ ಮಿಷಿನ್ಗೆ ಹಾಕೊಂಡು ಹಂಗ ಮಾಡ್ಕೋತೀನಿ, ಅಡ್ಗೆ ಮಾಡ್ಕೊಂಡು. ಏನ್ ಕಷ್ಟಪಟ್ಟಿದ್ರಿ? ಅವಾಗೆಲ್ಲ ಕಷ್ಟ ಅಲ್ವೇನವ. ಅವಾಗೆಲ್ಲ ಅವಾಗ ರಾಗಿ ಒಂದ್ ಬಿಟ್ರೆ ಏನು ಇಲ್ಲ ಅಪ್ಪ. ಹೊಲದಲ್ಲಿ ರಾಗಿ ಒಂದ್ ಬೆಳ್ಕೊಬಿಟ್ರೆ ಅವಾಗ ಮಕ್ಕಳು ಸಾಕ್ಬೇಕಾದ್ರೆ ಕಷ್ಟ ಅಲ್ವಪ್ಪ ಓದಿಸಕ್ಕೆ ಅವ್ರಿಗೆ. ಏನು ಓದಿದ್ದಾರೆ ಮಕ್ಕಳು? ಏನು SLCಗಳು ಮಾಡ್ಕೊಂಡವ್ರ ಕಣವ. ಈಗ ಎಲ್ಲಿ ಕೆಲಸ ಏನ್ ಮಾಡ್ತಿರೋದಿಲ್ಲ? ಬಣ್ಣ ಹೊಡಿಸ್ತಾರೆ. ಮತ್ತೆ ಇನ್ನೊಬ್ರು ತೋಟ ದೊಡ್ಡವನು ಸೀಮೆ ಹಸ್ಕೊಳ್ ಮಾಡಿಕೊಂಡು ಎಮ್ಮೆ ಮಾಡಿಕೊಂಡು ಅದ್ರಲ್ಲೂ ಎಲ್ಲ ನಮ್ಮ ಮಕ್ಳು ವ್ಯವಸಾಯ ಮಾಡಿ ಈ ಮನೆ ಕಟ್ಟೋದು. ಭೂಮಿ ತಾಯಿ ಕೊಟ್ಟದ್ದೇನೆ. ಎಮ್ಮೆವೆ ಹಸ್ಕೊಳವೆ ರೇಷ್ಮೆ ಹುಳ ಮಾಡ್ತೀವಿ. ಈಗೂನು ಅಲ್ಲದೆ ಕಣಪ್ಪ, ಬೇಕಾದ್ರೆ ಹಿಡ್ಕೊಂಡ್ ನಡಿ ತೋರಿಸ್ತೀನಿ. ಹುಳ ಬಿಟ್ಟಿದೀವಿ. ಹುಳಿನ ಮನೆನೆ ಬ್ಯಾರೆ ಅದೇ. ಊರೊಳಗೆ ಒಂದ್ ಮನೆ ನಾವ್ ಫಸ್ಟ್ ಇದ್ದದ್ದು ಮನೇನು ಅದೇ. ನಡಿ ಬೇಕಾರೆ ನಾವ್ ವ್ಯವಸಾಯನೇ ಮಾಡೋದು. ಈ ಅವ್ನ್ ಕೊಡೋ ದುಡ್ಡು ಎಲ್ ಗಂಟೆ ಬರ್ತದೆ? ಎಲ್ ಗಂಟೆ ಬರ್ತದಪ್ಪ ಹೇಳು ನೀನು. ಬೇಡ ನಮ್ಗೆ ಅವ್ನ್ ಬರೋದು ಬೇಡ, ಒಂದ್ ಕೋಟಿ ಕೊಡೋದು ಬೇಡ. ವೀಕ್ಷಕರೇ, ಪಾಪ ಅವರು ಕಾಫಿ ಮಾಡ್ಲಿ. ನೋಡಿ, ಇದು ಜಮೀನಿನಿಂದ ಶ್ರಮಪಟ್ಟು ದುಡಿದ ಕಾರಣಕ್ಕೆ ಕಟ್ಟಿದಂತಹ ಮನೆ ಇದು. ನೋಡಿ ಎಷ್ಟು ಅಚ್ಚುಕಟ್ಟಾಗಿದೆ. ಇಷ್ಟು ಸಮೃದ್ಧವಾದಂತಹ ಬದುಕು ಕೃಷಿ ಕೊಟ್ಟಿದೆ. ಯಾಕೆ ಈ ಬದುಕನ್ನು ಅವ್ರು ಬಿಟ್ಟು ಹೋಗ್ತಾರೆ ಹೇಳಿ? ಇಲ್ಲೆಲ್ಲ ಬನ್ನಿ, ಒಂದ್ ಸ್ವಲ್ಪ ಆಚೆ ತೋರಿಸ್ತೀನಿ. ಹಂಗೆ ಬೆಳಗ್ಗೆ ಎದ್ರೆ ಬಂದು ಏನ್ ಮಾಡ್ತಾರೆ ಅಂತಂದ್ರೆ ಕುಂಕುಮ ಇಟ್ಟು ಪೂಜೆ ಪುರಸ್ಕಾರ ಮಾಡಿ ಪ್ರಕೃತಿಗೆ ಒಂದ್ ಕೈ ಮುಗಿದು ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಭೂಮಿ ಕೆಲಸ ನೋಡಿ. ನೀವು ಎಷ್ಟು ಹಸಿರು, ಹಚ್ಚ ಹಸಿರ ವಾತಾವರಣ. ಏನಿದು ರೇಷ್ಮೆ ಹುಳಿ ಕೊಡೋ ಎಲೆ ಅಲ್ಲ ಇದು? ರೇಷ್ಮೆ. ಇಲ್ಲಿ ನೋಡಿ, ಇಲ್ಲಿ ಬನ್ನಿ. ಇಲ್ಲಿ ನೋಡಿ, ಇದು ಆಕ್ಚುಲಿ ಇದು ಬಂದು ತ್ಯಾಗ. ಸುಮಾರು ವರ್ಷಗಳೇ ಬೇಕಿದು ಬೆಳೆಸಕ್ಕೆ. ಇಲ್ಲಿ ಯಾಕೆ ಹಾಕೊಂಡಿದ್ದಾರೆ ಅಂದ್ರೆ, ಒಂದು ತ್ಯಾಗದ ಮರ ಇದಾದ್ರೆ ಇಲ್ಲಲ್ಲಿ ಏನು ಬಾಗಿಲು ಮಾಡಿದ್ದಾರೆ, ಕಿಟಕಿ ಮಾಡಿದ್ದಾರೆ, ತುಂಬಾನೇ ಯೂಸ್ಫುಲ್ ಆಗುವಂತದ್ದು. ಮುಂದಿನ 20 ವರ್ಷದೊಳಗೆ ಟಾರ್ಗೆಟ್ ಮಾಡಿ ಇದೊಂದು ತ್ಯಾಗ ಹಾಕಿದ್ದಾರೆ. ಅರ್ಥ ಆಯ್ತಾ? ಇಂತ ತ್ಯಾಗದ ಮರಗಳು ನಿಮ್ಗೆ ಇಲ್ಲಿ ಅಕ್ವೇಷನ್ ಏನ್ ಲ್ಯಾಂಡ್ ಇದೆ, ಟೌನ್ಶಿಪ್ ಮಾಡ್ಬೇಕು ಅಂತ ಲ್ಯಾಂಡ್ ಇದೆ, ಲಕ್ಷಾಂತರ ಮರಗಳಿದೆ. ಓಕೆ, ಅದಿರ್ಲಿ. ಈಗ ಇಲ್ಲಿ ನೋಡಿ, ಇಲ್ಲಿ ಬನ್ನಿ. ಇಲ್ಲಿ ದಾಳಿಂಬೆ. ಮನೆ ಹತ್ರ ದಾಳಿಂಬೆ ಕಾನ್ಸೆಪ್ಟ್ ತೋರಿಸಿದ್ನಲ್ಲ ನಿಮ್ಗೆ. ನೋಡಿ, ಈ ದಾಳಿಂಬೆ ಇದನ್ನ ಸಿಟಿಲಿ ಬೆಳೆಯಕ್ಕಾಗುತ್ತಾ? ಅದು ಮನೆ ಹಿತ್ತಲಲ್ಲಿ ಬೆಳೆದಿರೋ ದಾಳಿಂಬೆ ಬೆಳೆದಿದ್ದಾರೆ. ಇದನ್ನ ಸಿಟಿಲಿ ಮತ್ತೊಬ್ಬರಾಗ್ಲಿ, ಆಮೇಲೆ ಭೂಮಿಗೆ ಏನು ಮಣ್ಣು ಸೋಕ್ತಿರೋಂತ ಜನಗಳು ತಂದು ಬೆಳೆಯಕ್ ಆಗಲ್ಲ ಇದನ್ನ. ಅರ್ಥ ಆಯ್ತಾ? ಹೌದು. ಇದು ನಿಮ್ಗೆ ರೇಷ್ಮೆ. ಇದು ರೇಷ್ಮೆ. ಇದೆ ಅಲ್ವಾ ರೇಷ್ಮೆ? ಹೌದು. ಈ ತೆಂಗಿನ ತೋಟ ಸುಮಾರು ಒಂದು 15-20 ವರ್ಷಗಳಿಂದ ಬಂದಿರುವಂತ ತೆಂಗಿನ ತೋಟಗಳಿವೆಲ್ಲ. ಈಗ ನಾನು 20 ವರ್ಷ ಈಗ ನಾನು ತೆಂಗಿನ ತೋಟ ಈಗ ಹಾಕ್ತೀನಿ ಅಂತಂದ್ರೆ 20 ವರ್ಷ ನಾನು ಯಾವ ರೀತಿಲಿ ಈಗ ನನಗೆ ಈಗ ಆಗಿರೋ ಏಜ್ಗೆ 55ಕ್ಕೆ ಹೋಗಿ ನಾನು ಬೆಳೆಸ್ಬಿಟ್ಟು ಮತ್ತೆ ತೆಂಗಿನ ಮರ ಹಾಕಕ್ಕಾಗುತ್ತಾ? ಆಗೋ ಕೆಲ್ಸನ ಅದು? ದುಡಿಯೋ ಮಗನ್ನ ಸಾಯಿಸ್ಬಿಟ್ಟು ತಿರ್ಗಾ ಒಂದ್ ಹೊತ್ತಿಗೆ ಬೇರೆ ಮಗನ್ ತಗೊಂಡು ಆ ಮಗು ಊಟ ಇಕ್ಕಿ ಅದಕ್ಕೆ ವಿದ್ಯಾಭ್ಯಾಸ ಕೊಟ್ಟಿ ಅದನ್ನ ದೊಡ್ಡ ಮಾಡಕ್ ನಾವ್ ಬದುಕಿರ್ತೀವ. ಆಮೇಲೆ ಎತ್ತಾಯಿನೇ ಮಲ್ತಾಯಿನೇ. ಇದ್ ನಮ್ ಎತ್ತಾಯಿ ಇದ್ದಂಗೆ. ಇದನ್ನ ಮಾರಾಟಕ್ ನಾವ್ ಮಡಗ್ಲಿಲ್ಲ. ಯಾರೋ ಬೇಕಾದವ್ರು ಕೊಡೋರ್ಗು ಕಷ್ಟ ಇದ್ರೆ ಅವ್ರ ಕೈಲಿ ಆಗ್ತಾ ಇಲ್ಲ ಅಂದ್ರೆ ಕೊಡ್ಲಿ, ನಾನೇನ್ ಬೇಡ ಅಂತಿಲ್ಲ. ನಮ್ ಭೂಮಿ ನಮ್ ಮಾರಾಟ. ನಾನ್ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಲ್ಲಿ. ನಮ್ದು 1 ಎಕರೆ ಇದೆ. ನಮ್ಮ ಅಮ್ಮ ನೋಡ್ಕೋತಾರೆ. ನಾವ್ 1300 ಗುಳಿ ಬಾಳೆ ಹಾಕೊಂಡಿದೀವಿ. ಸೀಮೆ ಹುಲ್ ಇದೆ, ಎಮ್ಮೆ ಇದೆ, ಮೇಕೆ ಇದೆ, ಕರುಗಳಿವೆ. ನೀವು ಕೃಷಿ ಮಾಡ್ತೀರಾ? ಕೃಷಿ ಮಾಡ್ತೀವಿ. ವೀಕೆಂಡ್ ಅಲ್ಲಿ ನಾನ್ ಮಾಡ್ತೀನಿ, ವೀಕ್ ಡೇಸ್ ಅಲ್ಲಿ ನಮ್ಮ ಅಮ್ಮ ಮಾಡ್ತಾರೆ. ನಮ್ದು ನಮ್ದು ಬಾಳೆಲಿ ವೀಕೆಂಡ್ ಅಲ್ಲಿ ಸಾಟರ್ಡೆ ಸಂಡೇ ನಮ್ಗೆ ರಜಾ. ಬಾಳೆಲಿ ಜಾಸ್ತಿ ಕೆಲಸ ಇರೋದಿಲ್ಲ. ಆಲ್ಮೋಸ್ಟ್ ಎಲ್ಲ ನೀರು
ಡ್ರಿಪ್ಪಿಂಗ್ ಮಾಡ್ಸಿದ್ವಿ, ಡ್ರಿಪ್ ಅಲ್ಲಿ ನೀರು ಹೋಗುತ್ತೆ. ಏನಿದ್ರು ಔಷಧಿ ಹೊಡ್ಕೊಳ್ಳೋದು, ಮೇವ್ ಗೀವ್ ಹಾಕೊಳ್ಳೋದು ಅಷ್ಟೇ ಕೆಲಸ. ಓಕೆ. ದುಡ್ಡು ಕೊಟ್ಟಾಗ ಬಾಳೆ ಕಡಿಬೇಕಾದ್ರೆ ದುಡ್ಡು ಕೊಟ್ಟು ಬಾಳೆ ಕಡಿಸ್ತೀವಿ, ಅವ್ರ 10 ರೂಪಾಯಿ ಅದು ಬರ್ತದೆ. ನಾಗೇನ್ ಈಗ ಇಲ್ಲಿ ನೋಡಿ, ಈಗ ತಾತ ಅಂತಿದ್ದಾರೆ ನಮ್ಮ ತಾತ. ಇವ್ರಿಗೇನು ಅಂತಂದ್ರೆ ನಾವು ಅಕ್ಕಪಕ್ಕದೂರನ್ನೇ, ಬಟ್ ಎಲ್ಲ ಸಂಬಂಧಿಕರನ್ನೇ. ನಮ್ಮ ತಾತನೇ. ಈಗ ಸುರೇಶ್ ಅಂತ ನಮ್ಮ ಒಬ್ಬರ ಬ್ರದರ್ ಇದಾರೆ, ಅವರ ತಂದೆಯವರು. ನಾನು ಹೇಳಿದ್ದೇನು ಅಂತಂದ್ರೆ, ಇವ್ರನ್ನ ಕೇಳಿ ನೋಡಿ. ಇವರ ಕಾಲಘಟ್ಟದಲ್ಲಿ ಅನ್ನನೇ ಸಿಗ್ತಾ ಇರ್ಲಿಲ್ಲ, ಅರ್ಥ ಆಯ್ತಾ? ಅನ್ನನೇ ಇರ್ಲಿಲ್ಲ. ಹೇಳಿ. ಇವರೇ ಬಾವಿ ತೋಡ್ತಿದ್ರು, ಇವರೇ ಅಣ್ಣ ತಮ್ಮ ಬಾವಿ ಬಾವಿ ತೋಡಿ ಬಾವಿನ ಬಾವಿ ನಾವೇ ತೋಡಿ ಜಲ ಬರುವಂಗ್ ಮಾಡಿ 3 ಮಟ್ಟ ಬಾವಿಯನ್ನ ತೆಗೆದು ಯಾತ ಮರ ಉದ್ದಕ್ಕೆ ಹಾಕಿ ಒಂದು ತಗೊಂಡ್ ನಿಲ್ಸಿ ಹಿಂಗ್ ಮಾಡ್ತಾರ ನೋಡಿ. ಇಬ್ರು ಹಿಡ್ಕೊಂಡು ಹಿಂಗ್ ಎತ್ತಾಗ ನೀರ್ ಬೆಳೆ ಬರ್ತದೆ. ಆಮೇಲೆ ಇದು ಫಿಲಮ್ ಅಲ್ಲಿ ನೋಡಿರ್ಬೇಕು, ಹಳೆ ಕಾಲದ ಕೈಲಿ. ಈಗ ಇವ್ರೇನಂದ್ರೆ ಅವಾಗ ಕುತ್ಕೊಂಡು ಹೇಳ್ತಾರೆ, 1 ಹೊತ್ತು ಊಟ ಮಾಡಿದೀನಿ, 2 ಹೊತ್ತು ಊಟ ಮಾಡದೆ, ಈ ಏನ್ ಕಾಣ್ತಿದ್ಯಲ್ಲ ಈ ಜಮೀನು, ಇದನ್ನೆಲ್ಲ ಫುಲ್ಲು ಕಾಪಾಡ್ಕೊ ಬಂದಿದ್ದಾರೆ ಅಣ್ಣ ತಮ್ಮದಿರಲ್ಲಿ. ಕರೆಕ್ಟ್. ಅರ್ಥ ಆಯ್ತಾ? ಆಮೇಲೆ ಇಲ್ಲಿ ಏನ್ ರಾಜಕೀಯವಾಗಿ ಏನ್ ನಡೀತಾ ಇದೆ ಅಂತಂದ್ರೆ, ನೋಡಿ, ಯಾವ್ದನ ಶೋಕಿ ಇದೆಯಾ ಇಲ್ಲಿ? ಯಾವ್ದನ ನೋಡಿ, ಶೋಕಿ ಇದ್ಯಾ? ನನಗ್ ಬಹಳ ಆಶ್ಚರ್ಯ ಆಗೋದು ಏನ್ ಗೊತ್ತಾ, ನೋಡಿ ಇಷ್ಟೆಲ್ಲ ದೊಡ್ಡ ಮನೆ ಮಾಡ್ಕೊಂಡಿದ್ದಾರೆ, ಕೃಷಿ ಭೂಮಿ ತಾಯಿ ಕೊಟ್ಟಿರೋದು ಅಂತ. ಅವ್ರು ಹಾಕಿರೋ ಬಟ್ಟೆ ನೋಡಿ ಪಾಪ ಇವತ್ತು. ಅಂದ್ರೆ ನಾನ್ ಏನ್ ಹೇಳ್ತಿದೀನಿ ಅಂತಂದ್ರೆ, ಬೆಂಗಳೂರಲ್ಲಿ ಲೈಫ್ ಲೀಡ್ ಮಾಡ್ತೀವಿ ಅನ್ನೋ ಶೋಕಿಗಳಿರತ್ತಲ್ಲ, ಆ ತರದ್ ಶೋಕಿ ಜನ ಅಲ್ಲ. ಆಮೇಲೆ ಮತ್ತು ಆ ತರದ್ ಬದುಕು ನಮಗ್ ಬೇಡ ಅಂತ ಹೇಳ್ತಿರೋ ಜನ. ನಾವು ಶ್ರಮ ಪಡ್ತೀವಿ ಹೊಲದಲ್ಲೇ. ಇನ್ನೊಂದ್ ಏನ್ ಹೇಳ್ತೀನಿ ಗೊತ್ತಾ? ಇನ್ನೊಂದ್ ಹೇಳ್ತೀನಿ ಕೇಳಿ. ಇಲ್ಲಿ ನಮ್ಮ ತಾತ ಏನ್ ಮಾಡಿದ್ದಾರೆ, ಇವ್ರೇನ್ ಮಾಡಿದ್ದಾರೆ, ಏನು ಇಲ್ದೆ ಚಡ್ಡಿ ಮತ್ತೆ ಬನಿಯನ್ ಹಾಕೊಂಡು ಕೂತಿದ್ದಾರೆ. ಇದೇ ತರ ವ್ಯವಸಾಯ ಮಾಡ್ಕೊಂಡ್ ಬಂದಿದ್ದಾರೆ. ನಾನು ಎಜುಕೇಟ್ ಆದಕ್ಕೆ ಬೆಂಗಳೂರು ಬಂದದಕ್ಕೆ ನಾನು ಟಿ ಶರ್ಟ್ ಹಾಕಿದ್ದೀನಿ, ಪ್ಯಾಂಟ್ ಹಾಕಿದ್ದೀನಿ. ಅದ್ ಕಾರಣ ಯಾರು? ಇವ್ರು ಇಟ್ಟಿದಂತ ಜಮೀನು, ಇವ್ರು ಬೆಳೆಸಿದಂತ ಭೂಮಿಲಿ ಕೆಲಸ ಮಾಡಿ ಬೆಳೆಸಿದಂತಹ ದೇಹ ಇಲ್ಲಿ ನಿಂತಿದೆ. ಅರ್ಥ ಆಯ್ತಾ? ನಾನ್ ಹೇಳೋದು ಅಂತಂದ್ರೆ, ಗುಸ್ಸಿ ಯಾರು ಡಿ ಕೆ ಶಿವಕುಮಾರ್ ಅವರು 40,000 ರೂಪಾಯಿ ಗುಸ್ಸಿ ಇದಾಕೊಂತಾರಲ್ಲ, ಏನೋ ಶಾಲ್ ಹಾಕೊಂತಾರಲ್ಲ, ಅದು ಕೂಡ ಇದರಿಂದಾನೇ ಬಂದಿರೋದು. ಇದನ್ನ ಪಾಯಿಂಟ್ ಔಟ್ ಆಗಿ ನಾನು ಯಾಕೆ ಹೇಳ್ತಿದ್ದೀನಿ, ಇದರಿಂದಾನೇ ಬಂದಿರೋದು. ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಇವ್ರು ಮಾತ್ರ ಎಷ್ಟು ಕಷ್ಟ ಬೀಳ್ಬೇಕು ರೈತರಾಗಿ. ಎಲ್ಲೋ ಜೀವನ ಮಾಡ್ತಿದ್ದಾರೆ, ಇವ್ರು ಮಾತ್ರ ಕಷ್ಟ ಬಿದ್ದು ನಾವುಗಳು ಜೀವನ ಮಾಡಿ ನಾವುಗಳು ಎಲ್ಲ ಕಷ್ಟ ಬೀಳ್ತಾ ಇದೀವಿ. ಇಲ್ಲಿ ಮಾತ್ರ ಇಲ್ಲಿ ಜೀವನ ಮಾಡ್ಕೊಂಡು ನಾವ್ ಹೆಂಗಿರ್ಬೇಕು? ಡಿ ಕೆ ಶಿವಕುಮಾರ್ ಮಾತ್ರ ಈ 100 ಎಕರೆ ಬೇರೆ ಬೇರೆ ಪಾಯಿಂಟ್ ಆಫ್ ಔಟ್ ಮಾಡ್ಕೊಂಡು ಹೋಗ್ಬೇಕಾ ಇಲ್ಲಿ? ಇವ್ರು ನೋಡಕ್ಕೆ ಈ ತರ ಬಟ್ಟೆ ಹಾಕೊಂಡಿದಾರಲ್ಲ ಅಣ್ಣ, ಹಂಗೆ ಕ್ಯಾಮ್ರಾ ತೆಗಿಸೋಣ, ಅವ್ರ ಕಾರ್ ತೋರ್ಸೋಣ. ಬೆಂಗಳೂರಲ್ಲಿ ಎಷ್ಟ್ ಜನಪ್ಪ ಇಂತ ಕಾರ್ ಇಂತ ಮನೆ ಇಟ್ಟಿದೀರಾ? ಆಮೇಲೆ ಇನ್ನೊಂದು 2 ಕೋಟಿ ಭೂಮಿಗ್ ಬೆಲೆ ಕಟ್ತಾರೆ, ಇವ್ರ ಶ್ರಮಕ್ ಬೆಲೆ ಕಟ್ಟಕ್ಕಾಗುತ್ತಾ? ಶ್ರಮ ಮುಖ್ಯ. ಭೂಮಿ ಇಲ್ಲಲ್ಲ, ಇನ್ನೊಂದ್ ಕಡೆ ತಗೋಬಹುದು. ನಮ್ ಭೂಮಿನೇ ಹೇಳಿಲ್ಲ ಆಗ್ಲೇ, ನಮ್ ತಾಯಿ ಎತ್ತಾಯಿನೇ, ಬಾಡಿಗೆ ತಾಯಿನೇ, ಮಲ್ತಾಯಿನೇ. ಹಂಗೆ ಏನೇ ಆಗ್ಲಿ, ಇವಾಗ ಬಲಂತ ಮಾಡಿ ಕಿತ್ಕೊಂಡು ಮಾಡೋ ಅಂತದ್ ಏನಿದೆ? ನಾನ್ ಹೇಳ್ತಾ ಇರೋದು, ಈ ರಾಜಕೀಯವ್ರಿಗೆ ನಾನು ಎಲ್ಲಾರ್ಗು ಹೇಳೋದು, ಫಸ್ಟ್ ನೀವು ರೈತರುಗಳನ್ನ ಹಾಳ್ ಮಾಡೋದನ್ನ ಬಿಡ್ರಿ. ಮೊದ್ಲು ಈ ದಳ್ಳಾಳಿ ಕೆಲ್ಸ, ಈ ಇದ್ರ ಕೆಲ್ಸ ಎಲ್ಲ ಮಾಡೋದಕ್ಕೆ ಕಂಪ್ನಿಗಳಿವೆ. ಬೆಂಗಳೂರಲ್ಲಿ ಬ್ರಿಗೇಡ್ ಅಂತ ದೊಡ್ಡ ಕಂಪ್ನಿಗಳಿವೆ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ. ಅವ್ರು ಮಾಡ್ತಾರೆ. ಬೇಕು ಅಂದವ್ರು, ಕಷ್ಟ ಇರೋರು ರೈತರುಗಳು ಮಾಡ್ಕೋತಾರೆ. ಅವ್ರಿಗೆ ಆಗ್ತಾ ಇಲ್ಲ, ಏನೋ ಕಷ್ಟ ಇರುತ್ತೆ, ಮಾಡ್ಕೋತಾರೆ. ಅದ್ ಬಿಟ್ಬಿಟ್ಟು ಗೇಯರ್ಗೆ ಅವ್ರ ಕೈ ಕತ್ತರಿಸ್ಬಿಟ್ಟು ಮೂಲೆ ಕುಂಡಿಸೋದಲ್ಲ. ನೀವು ಮೊದ್ಲು ಅದನ್ನ ಕಲ್ಸ್ಕೊಳ್ರಿ. ನೀವೇನು ಜನಗಳಿಗೆ ಏನ್ ಉಪಯೋಗ ಆಗುತ್ತೋ ಅದ್ ಮಾಡ್ರಿ. ಇದೇನ್ ಪ್ರಾಫಿಟ್ ಆರ್ಗನೈಸೇಷನ್ ಗೌರ್ಮೆಂಟ್ ಅನ್ನೋದು? 33,000 ಕೋಟಿ ಲಾಭ ಅಂತ ಬಡ್ಕೋತಾವ್ರ ಟಿವಿಲಿ. 33 ಯಾರು? ನಮ್ಮ ಮನೆಗಳು, ಇಂತ ಮನೆಗಳನ್ನ ಹಾಳು ಮಾಡಿ ಎಷ್ಟ್ ದಿನ ನೀವು ಉದ್ದಾರ ಆಗಿತ್ತೀರ ನನ್ಗೆ ಇನ್ನೂ ಅರ್ಥ ಆಯ್ತಿಲ್ಲ. ಇನ್ನು ಎಷ್ಟು ಇವ್ರು ಹೆಂಗಾಗ್ಬಿಟ್ಟಿದ್ರೆ ಅಂದ್ರೆ, ರಾಜಕೀಯದವರು, ಅದ್ರಲ್ಲಿ ಎಸ್ಪೆಷಲಿ ನಮ್ CM ಅವರು ಆಧುನಿಕ ಬಕಾಸುರ. ಇಫ್ someone seeing this video from outside non-Karnataka or outside the Karnataka, if you want to see the modern Bakasura, you need to come to Karnataka. You can see. ಓಕೆ ವೀಕ್ಷಕರೇ, ಇವತ್ತು ಅನ್ನದಾತನ ಅದ್ಭುತವಾಗಿರುವಂತಹ ಮನೆ, ಅದ್ಭುತವಾಗಿರುವಂತಹ ಜೀವನ, ಮತ್ತು ಹೇಗೆ ಮನೆಯಲ್ಲಿ ಒಂದು ಕಟ್ಟೆಯ ಮೇಲೆ ಕೂತ್ಕೊಂಡು ಖುಷಿಯಾಗಿ ಜನ ಜೀವನ ಕಳೀತಾ ಇದ್ದಾರೆ ಅನ್ನುವಂತಹ ಚಿತ್ರಣವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೆ. ಎಲ್ರು ನೋಡಿ, ಅಂದ್ರೆ ನಾನು ಯಾವುದೋ ಒಂದು ಊರಿಂದ ಬಂದಿರೋನು, ಗೊತ್ತು ಗುರಿ ಇಲ್ಲದ ವ್ಯಕ್ತಿ, ಆದ್ರೂ ಕೂಡ ಇಷ್ಟೊಂದು ಬಾಂಧವ್ಯ, ಇಷ್ಟೊಂದು ಆ ಒಂದು ಬಾಂಡಿಂಗ್ ಇದೆಯಲ್ಲ, ಅದನ್ನ ಎಕ್ಸ್ಪ್ಲೇನ್ ಮಾಡೋದು ಕೂಡ ಕಷ್ಟ ಆಗ್ತದೆ. ಇದು ರೈತನ ಸುಖ, ರೈತನ ಖುಷಿ, ರೈತನ ಸಂತಸ. ಇದನ್ನ ಯಾಕೆ ಕಿತ್ಕೊಳ್ಳುವಂತ ಪ್ರಯತ್ನಗಳಾಗ್ತಾ ಇದೆಯೋ ಭಗವಂತನೇ ಬಲ್ಲ. ಎನಿವೇಸ್, ಅದೇನೇ ಇರ್ಲಿ, ಇವತ್ತು ನಮ್ದೊಂದು ಸಣ್ಣ ಪ್ರಯತ್ನ. ಎಷ್ಟು ಖುಷಿಯಾಗಿ ಈ ಹಳ್ಳಿಯಲ್ಲಿ ಜೀವನ ಮಾಡ್ತಿದ್ದಾರೆ ಜನ. ಅಕ್ಕಪಕ್ಕ ಮನೆಯವರೆಲ್ಲ ಸೇರ್ತಾರೆ, ಎಲ್ರು ತಮ್ಮ ಕಷ್ಟ ಸುಖಗಳನ್ನು ಹಂಚ್ಕೋತಾರೆ. ಅದರ ಜೊತೆಗೆ
ನಂಬಿರುವ ಭೂಮಿ ತಾಯಿ ಅವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ, ಮುಂದೆಯೂ ಕೈ ಬಿಡೋದಿಲ್ಲ ಅನ್ನುವಂತಹ ದೊಡ್ಡ ಆತ್ಮವಿಶ್ವಾಸ ಅವರಲ್ಲಿದೆ. ಆ ಆತ್ಮವಿಶ್ವಾಸದ ಮುಂದೆ ಎಂಥ ಬಂಡೆ ಆದ್ರೂ ಪುಡಿ ಪುಡಿ ಆಗೋದಂತೂ ಸತ್ಯ. ನೋಡ್ತಾ ಇರಿ ಹಿಂದೂ ಟಿವಿ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಬಿಡದಿಯಿಂದ.